ನಾಳೆ ನಮ್ಮ ಅಮ್ಮಂಗೆ ಹಿಂಗೆ ಹಾಕ್ಬಿಡೋದು ತಲೆಗೆ. ನೋಡಿ ಎಷ್ಟು ಚೆನ್ನಾಗಿ ನಿಂತಿರೋದು ನೋಡಿ ನಮ್ಮಮ್ಮ ಎಷ್ಟು ಚೆನ್ನಾಗಿ ನಿಂತೈತೆ. ಉಳಿದಿರೋ ಸಾಂಬಾರ್ನ ಇಲ್ಲಿ ಚೌಟ್ರಿಲಿ ಮಾಡಿರೋ ಸಾಂಬಾರ್ ಜೊತೆ ಮಿಕ್ಸ್ ಮಾಡಬೇಕು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇದೇನಪ್ಪ ನಿಖಿತಾ ಇಷ್ಟು ತಡವಾಗಿ ವ್ಲಾಗ್ಸ್ ಆಗ್ತಾಯಿದ್ದಾರೆ ಅಂತ ಅಂದರೆ, ನಾನು ಹೇಳ್ದಂಗೆ ಊರಲ್ಲಿ ಇದ್ದೆ. ಊರಿಂದ ಬರೋಷ್ಟರಲ್ಲಿ ಅಲ್ಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಲ್ಲ. ಸೊ ಇವಾಗ ಬೆಂಗಳೂರಿಗೆ ಬಂದಿದ್ದೀನಿ. ಬಂದಾದಮೇಲೆ ಇಲ್ಲಿ ನಮ್ಮ ಮನೆಯಿಂದ ವೀಡಿಯೋಸ್ನೆಲ್ಲ ಎಡಿಟಿಂಗ್ ಮಾಡಿ ಒಂದೊಂದೇ ವೀಡಿಯೋಸ್ನ ಹಾಕೋದಕ್ಕೆ ಲೇಟ್ ಆಗ್ತಾಯಿದೆ. ಸೊ ಆದ್ದರಿಂದ ಬೇಜಾರು ಮಾಡ್ಕೊಳ್ಬೇಡಿ, ಲೇಟ್ ಆಗ್ತಾಯಿದೆ ನಂದು ವ್ಲಾಗ್ಸ್, ಓಕೆನಾ. ಮುಂದಿನ ವ್ಲಾಗ್ಸ್ ಎಲ್ಲ ಇನ್ನೂ ಊರಿನ ವ್ಲಾಗ್ಸ್ಗಳು ಬರುತ್ತೆ, ನಿಮಗೆ ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ. ಅದೆಲ್ಲ ಏನೂ ಮಿಸ್ ಮಾಡೋದೇ ಇಲ್ಲ ನೀವು ವೀಡಿಯೋಸು ಅಂತ ನಾನು ಅಂದ್ಕೊತೀನಿ. ಎಂಜಾಯ್ ಮಾಡ್ತೀರಾ ವ್ಲಾಗ್ಸ್ನೆಲ್ಲನೂ ಅಂತ ಅಂದ್ಕೊತೀನಿ. ಯಾಕೆಂದರೆ ಮದುವೆ ಆದಮೇಲೆ ಹೊಸ ಗಂಡು ಹೆಣ್ಣು ಜೊತೆ ಮಾತಾಡೋದಾಗಲಿ, ಹೇಗಿದೆ ಏನು ಎತ್ತ ಅನ್ನೋದೆಲ್ಲ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ, ಓಕೆನಾ. ಸೊ ಇದು ರಿಸೆಪ್ಷನ್ ವ್ಲಾಗ್ ಆಗಿರುತ್ತೆ. ರಿಸೆಪ್ಷನ್ ವ್ಲಾಗ್ ದಿನ ಮೇಕಪ್ ಆರ್ಟಿಸ್ಟ್ ನಾನು ಮಮತಾ ಮತ್ತು ಭಾಗ್ಯ ಇಬ್ಬರನ್ನು ಕರೆಸಿದ್ದೆ. ಚಾಂದಿನಿ ಮದುವೆನಲ್ಲೂ ಕೂಡ ಕರೆಸಿದ್ದೆ. ನನಗಿವಾಗ ಮೇಕಪ್ ಅಂತಂದರೆ ಇವರಿಬ್ಬರೇ ಸೆಟ್ ಆಗೋದು. ಯಾಕೆಂದರೆ ನಮ್ಮ ಮಮತಾ ಬಂದುಬಿಟ್ಟು ನಮ್ಮ ಊರಿನವರೇ, ಅಂದರೆ ನಮ್ಮ ವಸಂತಕ್ಕ ಇಲ್ವಾ, ನಮ್ಮ ವಸಂತಕ್ಕೂ ಊರಿನವರೇ, ಭದ್ರಾವತಿ ಹುಡುಗಿನೇ, ಬೆಂಗಳೂರಿನಲ್ಲಿ ಇರೋವಂಥದ್ದು. ಸೊ ನನಗೆ ಆವಾಗ ನಾಮಕರಣದಲ್ಲಿ ಮಾಡಿದ ಮೇಕಪ್ ಇಷ್ಟ ಆಗಿದ್ದರಿಂದ, ನನಗೆ ನಮ್ಮ ಊರಿನ ಹುಡುಗಿ ಆಗಿರೋದ್ರಿಂದ ಒಂದು ಬಾಂಡಿಂಗ್ ಇದೆ, ಅಕ್ಕ ಅಂದ್ಕೊಂಡು ಚೆಂದ. ಆ್ಯಂಡ್ ಜೊತೆಗೆ ಎಷ್ಟೇ ದೂರ ಆದರೂ ನಾನು ಕರೆದ್ರೂ ಬರ್ತಾರೆ, ಅದಕ್ಕೋಸ್ಕರ ಅವ್ರಿಗೆ ಕರಿತೀನಿ. ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಇವಾಗ ಏನಾಯಿತು, ಫಸ್ಟು ನನಗೆ ಮೇಕಪ್ ಮಾಡಬೇಕಾಗಿತ್ತು. ನನಗಾದಮೇಲೆ ಆಶೆಗೆ ಮೇಕಪ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು. ಆಶಾ ಏನು ಹೇಳಿದ್ಲಂದ್ರೆ, ಅಕ್ಕ ನನಗೆ ಅದು ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕಾಗತ್ತೆ, ಅದರಿಂದ ನಾನು ಫಸ್ಟ್ ಮಾಡಿಸ್ಕೊಂಡ್ಬಿಡ್ತೀನಿ ಅಕ್ಕ, ಪ್ಲೀಸ್ ಅಕ್ಕ ಅಂತಂದ್ಲು. ಸರಿ ಹೌದಲ್ವಾ, ನನಗಿನ ಅವಳೇ ಇಂಪಾರ್ಟೆಂಟ್ ಈ ಮದುವೆಗೆ, ಫಸ್ಟು ಅವಳೇ ರೆಡಿ ಆಗಬೇಕು ಅಂದ್ಬಿಟ್ಟು ಅವಳಿಗೆ ರೆಡಿ ಮಾಡೋಕ್ಕೆ ಹೇಳಿದೆ. ಆಶಾ ಫಸ್ಟು ರೆಡಿ ಮಾಡಿಸ್ಕೊಂಡ್ಲು, ಅಲ್ಲೇ ಮೇಕಪ್ ಎಲ್ಲ ಮಾಡಿಸ್ಕೊಂಡಾದಮೇಲೆ ಇಲ್ಲಿ ಚೌಟ್ರಿ ಕೂಡ ಈ ಥರ ರೆಡಿಯಾಗಿದೆ. ಎದುರುಗಡೆನೇ ಚೌಟ್ರಿ ಆಗಿರೋದ್ರಿಂದ ನಮ್ಗೆ ಇನ್ನೂ ಗೊತ್ತಲ್ಲ, ಟೆನ್ಷನ್ನೇ ಇಲ್ಲ. ಎಲ್ಲ ಡೆಕೋರೇಷನ್ ಎಲ್ಲ ನಡೆದಿತ್ತು, ಚೇರ್ಗಳೆಲ್ಲ ನೀಟಾಗಿ ಜೋಡಿಸಿದ್ರು. ಆ್ಯಂಡ್ ನನಗಂತೂ ವೀಡಿಯೋ ಮಾಡೋಕ್ಕೆ ಒಂದಿಷ್ಟು ಟೈಮ್ ಇಲ್ಲ ಬಿಡಿ, ಪುರ್ಸೊತ್ತಿಲ್ಲ. ಆ್ಯಂಡ್ ಜೊತೆಗೆ ಖುಷಿಮಾಗೆ ಕೂಡ ಅದು ಹೇಳಿದೆ ಲಾಸ್ಟ್ ವ್ಲಾಗಲ್ಲಿ, ಕಣ್ಣು ಸ್ವೆಲ್ ಆಗಿತ್ತು, ಅದು ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರ್ತಾಯಿತ್ತು, ಪರವಾಗಿರಲಿಲ್ಲ, ಚೆನ್ನಾಗಿ ಇದ್ಲು, ಆರಾಮಿದ್ಲು. ಆದರೆ ತುಂಬ ಅಳ್ತಾ ಇದ್ಲು, ಯಾಕೆ ಅಂತ ಗೊತ್ತಿಲ್ಲ. ಇನ್ನು ಒಂದಷ್ಟು ಮೇಕಪ್ ಪ್ರಾಡಕ್ಟ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮಾಯ್ಶ್ಚರೈಸಿಂಗ್ ಕ್ರೀಮ್, ಬೆಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ನೀವು ಕೇಳ್ತಾ ಇರ್ತೀರಾ. ಸೊ ನಾನು ಸೆಟಾಫಿಲಿಂದ ಇದೆ, ಜೊತೆಗೆ ಇನ್ನೊಂದು ನಮ್ಮ ಸೋಮ್ ಮತ್ತು ನಮ್ಮನೇಲಿ ಎಲ್ರೂ ಎನಿ ಟೈಮ್ ಯೂಸ್ ಮಾಡೋವಂಥ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಕೂಡ ಇಟ್ಟಿದ್ದೀನಿ. ಒಂದು ರೋಸ್ ಟಿಂಟೆಡ್ ಮಾರ್ತವ್ರದ್ದು ಲಿಪ್ ಬಾಮ್ ಇದೆ, ಮತ್ತು ಶುಗರ್ ಪಾಪ್ದು ಒಂದಷ್ಟು ಪ್ರಾಡಕ್ಟ್ಸ್ನು ಕೂಡ ತರಿಸಿದ್ದೀನಿ ನಾನು. ಲಿಪ್ಸ್ಟಿಕ್ನ ತುಂಬ ಚೆನ್ನಾಗಿದ್ದಾವೆ, ಅದರ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಮೆಝಾನಲ್ಲಿ ತರಿಸಿರೋದನ್ನ ನೀವು ಬೇಕಾ ಅಂತ ಅಂದರೆ ಚೆಕ್ ಮಾಡ್ಬೋದು, ಓಕೆ. ಇನ್ನು ನಮ್ಮ ಅಣ್ಣನ ಮಗಳ ಜೊತೆ ಅಂದರೆ ಪೂನು ಜೊತೆ ಖುಷಿಮಾ ಪಾಡಿಗಳು ಆಟಾಡ್ತಾ ಇದ್ಲು. ಅವಳನ್ನು ನೋಡ್ಕೊಳ್ಬೇಕಷ್ಟೇ ಯಾರಾದರೂ, ಯಾಕೆಂದರೆ ಪೂನು ಏನಂತಂದ್ರೆ ಒಂಥರ ರೌಡಿ ಬೇಬಿ ಥರ ಹೊಡೆದ್ಬಿಡ್ತಾಳೆ ಅವಳಿಗೆ ಪಟ್ ಅಂತ. ಆದ್ದರಿಂದ ಅವಳಿಗೆ ಏನಾದ್ರು ಆಗಲಿಲ್ಲ ಅಂದಾಗ ಅವ್ಳು ಹೊಡೆದ್ಬಿಡ್ತಾಳೆ, ಅದಕ್ಕೋಸ್ಕರ ನೋಡ್ಕೊತಾ ಇರಬೇಕು ಅವರಿಬ್ರು. ಇನ್ನು ನಾವು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇತ್ತು ಅಂತಂದರೆ ಈ ಕಡೆ ಹಿಂದೆಗಡೆ ದೇವ್ರ ಕಾರ್ಯ ಮಾಡ್ತಾಯಿದ್ದಾರೆ. ಇದು ಒನಕೆ ಇದೆಲ್ಲ ಆ್ಯಕ್ಚುಲಿ ಇದು ನೈಟ್ ಟೈಮ್ ಎಲ್ಲ ಮಾಡುವಂಥದ್ದು, ಇವರು ಇಲ್ಲೇ ಮಾಡಿಬಿಡ್ತಾ ಇದ್ದಾರೆ. ಸೊ ಎಲ್ಲರೂ ಮದುವೆಗೂ ಇದೇ ಥರ, ನಮ್ಮ ಮದುವೆಗಳೆಲ್ಲ ಮಧ್ಯರಾತ್ರಿನಲ್ಲಿ ಅದರ ರಿಸೆಪ್ಷನ್ ಇದ್ದರೆ ಅದನ್ನು ಮುಗಿಸ್ಕೊಂಡು, ಇಲ್ಲ ನೈಟ್
ಮಧ್ಯರಾತ್ರಿ ಎಲ್ಲ ಆ ಥರ 12 ಗಂಟೆ ಮೇಲೆ ಮಾಡ್ತಾಯಿದ್ರು. ಇಲ್ಲಿ ಹೆಂಗೆ ಅಂತಂದರೆ ಇಲ್ಲೇ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ತಾರೆ. ಯಾಕಂದರೆ ಅಲ್ಲೆಲ್ಲ ಫೆಸಿಲಿಟೀಸ್ ಇರುತ್ತೋ ಮತ್ತು ಗಂಗೆ ಪೂಜೆ ಅದೆಲ್ಲ ಮಾಡಬೇಕಾಗುತ್ತಲ್ವ, ಆದ್ದರಿಂದ ಎಲ್ಲ ಇಲ್ಲೇ ಮುಗಿಸ್ಕೊಂಡು ಹೋಗ್ತಾರೆ. ಅದೊಂದು ನಾನು ಮಿಸ್ ಆಯಿತು. ನಾನು ಮೇಕಪ್ ಮಾಡಿಸ್ಕೊಳ್ತಾ ಇದ್ದಿದ್ದರಿಂದ ನನಗೆ ಗೊತ್ತೇ ಇಲ್ಲ ಅದು ಮಾಡಿದ್ದಾರೆ ಅಂತ. ಈ ವಿಡಿಯೋ ನೋಡೇ ನನಗೆ ಗೊತ್ತಾಗಿದ್ದು ಮಾಡಿದ್ದಾರೆ ಅಂತ. ನಮ್ಮ ದೊಡ್ಡಮ್ಮ ಹೇಳ್ತಿದ್ರು, ನೀವು ಯಾರೂ ಬರಲೇ ಇಲ್ವಲ್ಲ ಮಗ ಇಲ್ಲಿ, ನಾವೇ ಮಾಡ್ಕೊಂಡ್ವಿ, ಯಾರೋ ವೀಡಿಯೋ ಮಾಡ್ಕೊಂಡ್ರಿಲ್ವ, ನಾನು ಅಬ್ಸರ್ವ್ ಮಾಡಲಿಲ್ಲ ಅಂತ. ಇಲ್ಲ ಮಾಡ್ಕೊಂಡಿದ್ದಾರೆ ವೀಡಿಯೋ, ಯಾರು ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ, ಇಲ್ಲ ರಕ್ಷಿತಾ ಇಲ್ಲ ಸೋಮಿ ಯಾರು ಅನ್ನೋದು ನನಗೆ ಗೊತ್ತೇ ಇಲ್ಲ. ಇದು ಎಲ್ಲ ಅಂದರೆ ಅವ್ರ ಮನೆ ಹೆಣ್ಮಕ್ಳು ಇದನ್ನು ಕಳಶನೆಲ್ಲ ಹೊತ್ಕೊಂಡು ಇದೆಲ್ಲ ಮಾಡಬೇಕು. ಆ್ಯಕ್ಚುಲಿ ನಾನು ಇದಕ್ಕೆ ನನಗೆ ಪೂಜೆಗೇನೋ ನೆಸೆಸಿಟಿ ಇರಲಿಲ್ಲ. ಆಶಾ ಬಂದು ಮಾಡಿದ್ಲು ಅಂತ ಅನಿಸುತ್ತೆ. ಯಾಕೆಂದರೆ ಆಶಾ ಬೇಗನೆ ರೆಡಿ ಆದ್ಲಲ್ವಾ, ಆದ್ದರಿಂದ ಅವಳಿಗೆ 4:30ವರೆಗೆ ಮೇಕಪ್ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. 6 ಗಂಟೆ ಅಷ್ಟರಲ್ಲಿ ಮುಗಿಬೇಕು ಅಂತ. ಇನ್ನೊಂದು ಏನು ಪ್ರಾಬ್ಲಮ್ ಅಂತ ಅಂದರೆ ಕರೆಂಟ್ ಇಲ್ಲ. ಲಾಸ್ಟ್ ವ್ಲಾಗಲ್ಲೂ ಹೇಳಿದೆ, ಕರೆಂಟೇ ಇರಲಿಲ್ಲ. ಇರೋ UPS ಅದೇನಿದೆ ಅದರಲ್ಲೇ ಕರೆಂಟ್ ಆಗಿರಲಿ, ಫ್ಯಾನ್ ಆಗಿರಲಿ ಎಲ್ಲನೂ ಹ್ಯಾಂಡಲ್ ಮಾಡಬೇಕಾಗಿತ್ತು. ಲಾಸ್ಟಿಗೆ ಫುಲ್ ಅದ್ರ ಪವರು ಕಮ್ಮಿ ಆಗ್ತಾ ಬಂತು. ನಮಗೆ ಸೆಕೆ, ನಿಜ ಹೇಳ್ತೀನಿ ಈ ಸರಿ ಮೇಕಪ್ ಅಂತೂ ನನಗೆ ಕಂಫರ್ಟಬಲ್ ಫೀಲ್ ಆಗಲೇ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಏಕೆಂದರೆ ತುಂಬ ಸ್ವೆಟ್ಟು, ನಾನು ಬೇರೆ ತುಂಬ ಸ್ವೆಟ್ ಆಗ್ತಾ ಇರ್ತೀನಿ. ನನಗೆ ಫೇಸ್ ಅಪ್ಪರ್ ಲಿಪ್ಪಲ್ಲಿ ಜಾಸ್ತಿ ಸ್ವೆಟ್ ಆಗ್ತಾ ಇರ್ತೀನಿ. ಅದಕ್ಕೆ ಮಮತಾ ಫ್ಯಾನೆಲ್ಲ ಆಫ್ ಮಾಡಿಬಿಡ್ರಿ ಅಂದರು ನಮ್ಮ ಮಾಮ. ಯಾಕೆಂದರೆ ಲೈಟ್ ಮೇಯ್ನ್ ಅಲ್ವಾ, ಫ್ಯಾನ್ಗಿನ್ನ ಲೈಟ್ ಇದ್ದರೆ ಅಟ್ಲೀಸ್ಟ್ ಎಲ್ಲ ಗೊತ್ತಾಗುತ್ತೆ ಅಂತ. ನನಗೆ ಅದಕ್ಕೆ ಮಮತಾ ಒಂದು ಚಿಕ್ಕದು ಫ್ಯಾನ್ ಬರುತ್ತಲ್ವ ಅದನ್ನು ಕೊಟ್ಟಿದ್ರು. ನಾನು ಅದನ್ನು ಇಟ್ಕೊಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಇದು ಮಾಡ್ತಾಯಿದ್ದೆ. ನೈಟ್ ರಿಸೆಪ್ಷನ್ ಆಗಿರೋದ್ರಿಂದ ನಾನು ಈ ಒಂದು ರೆಡ್ ಕಲರ್ ಫ್ಯಾನ್ಸಿ ಸ್ಯಾರಿನ ವೇರ್ ಮಾಡಿದೆ. ಸಿಂಪಲಾಗಿ ನಾನು ರೆಡಿ ಆಗಿದ್ದಿದ್ದು. ನಾನು ಹೇಳ್ತಾ ಇದ್ದೆ ಸಿಂಪಲಾಗಿ ಬೇಕು ನನಗೆ ಸಿಂಪಲಾಗಿ ಬೇಕು ಅಂತ ಹೇಳ್ತಾ ಇದ್ದೆ. ಆದ್ದರಿಂದ ಆ್ಯಂಡ್ ಆಶಾನು ಕೂಡ ರೆಡಿಯಾಗಿದ್ದಾಳೆ. ಆಶಾ ಆ್ಯಕ್ಚುಲಿ ಮಾಮೂಲಿ ಸಿಲ್ಕ್ ಸ್ಯಾರಿ ಉಡಬೇಕು ಅಂತ ಇದ್ದಿದ್ದು. ನಾವೆಲ್ಲರೂ ಫ್ಯಾನ್ಸಿ ಸ್ಯಾರಿ ಉಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆಮೇಲೆ ಲಾಸ್ಟಿಗೆ ಆಶೆಗೆ ಹೋಗ್ಬಿಟ್ಟು ರೆಡಿ ಟು ವೇರ್ ಬರುತ್ತಲ್ವ ಸ್ಯಾರಿ ಮತ್ತು ಬ್ಲೌಸ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಆಶಾಗೆ ಅವಳಿಗೂ ಅಷ್ಟೇ ಮಗುಗೆ ಹುಷಾರಿಲ್ಲ, ಮಗು ಅಳ್ತಾನೇ ಇತ್ತು. ಆ ಕಡೆಯೂ ನೋಡಬೇಕು ಈ ಕಡೆಯೂ ನೋಡಬೇಕು. ಇನ್ನು ಈ ಕಳಶ ಏನಿದೆ ಅದನ್ನು ಮದುವೆ ಗಂಡು ಯಾರಿದಾರೋ ಅವ್ರ ತಂಗಿನೇ ಇಟ್ಕೊಬೇಕು. ಆಮೇಲೆ ಇವ್ರು ಇಟ್ಕೊಳ್ಳೋದು ಅವ್ರು ಇಟ್ಕೊಳ್ಳೋದು ಆ ಥರ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಅಲ್ಲ ಯಾರೋ ಒಬ್ರು ಹಾರ ಹಾಕಿ ಕುಂಕುಮ ಇಟ್ಟು ಕರ್ಕೊಂಡೋಗಿ ಸೈಡಿಂದ ಸ್ವಲ್ಪ ಇದ್ರೆ ಬನ್ನಿ. ಕುಂಕುಮ ಇಡಿ ಗಂಡಿ ಹಾರ ಹಾಕಿ ಯಾರೋ ಒಬ್ರು ಕ್ಲಾಸ್ ಹೊರಗೆ ಹತ್ರ ಹೋಗಿ ಥ್ಯಾಂಕ್ಸ್ ನನಗೆ ಹೊರಗಡೆ ಅಂತ ಹೇಳಿ ಪಾಲ್ಕೆ ಎಲ್ಲ ಹೊರಗಡೆ ಕೊಡ್ಬೇಕು. ಅವ್ರಿಗೆ ಕೊಡಿ, ಏನೋ ಗೊತ್ತಿರ್ಬೇಕಲ್ಲ ಅವ್ರಿಗೆ ಕೊಡಿ. ಎಲ್ಲಿಂದ? ಬೆಂಗಳೂರಿಂದ. 6:30 ಬೆಳಗ್ಗೆ 6:30 ಹೋಗಿ ಈಗ ಬಂದ್ರಾ? ಇಲ್ಲಿಗೆ ಬರುತ್ತೆ 2 ಗಂಟೆ.
ಇನ್ನು ನಾವೆಲ್ಲ ರೆಡಿ ಆದ್ವಿ. ಶಿಲ್ಪ ಒಬ್ಳು ಬ್ಯಾಲೆನ್ಸ್ ಇದ್ಲು ರೆಡಿ ಆಗೋದಕ್ಕೆ. ಅದಕ್ಕೆ ನೀವೆಲ್ಲ ಹೋಗಿರಿ ಚೌಟ್ರಿಗೆ, ನಾನು ಬರ್ತೀನಿ ಅಂತ. ನಮಗೇನು ಚೌಟ್ರಿ ತುಂಬ ದೂರನೇ ಇಲ್ಲ, ಮನೆ ಎದುರುಗಡೆನೇ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾಯಿದ್ವಿ ಅಂತ ಅನಿಸ್ತಿತ್ತು ನನಗೆ. ಮೇಕಪ್ ಬಂದು ನಾನು ಮತ್ತು ಆಶಾ ಇಬ್ಬರೇ ಮಾಡಿಸ್ಕೊಂಡಿದ್ವಿ, ಇನ್ನು ಯಾರೇನು ಮಾಡಿಸ್ಕೊಳ್ಳೋಕ್ಕಾಗಲ್ಲ. ನನಗೇನಂದರೆ ಮೇಕಪ್ ನಾವೇ ಮಾಡ್ಕೊಂಡು ಬಿಡ್ತಾಯಿದ್ವಿ, ಯಾವಾಗಲೂ ನಾವೇ ಮಾಡ್ಕೊತಾ ಇದ್ವಿ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳ್ಬಿಟ್ಟು ಮಮತಾ ಹತ್ರ ಮಾಡಿಸ್ಕೊಂಡಿದ್ದು. ಅವ್ನು ಕಂಫರ್ಟಬಲ್ ಆರಾಮಾಗಿ ಕೂತ್ಕೊಂಡ್ರೆ ಅವರೇ ಎಲ್ಲ ಮಾಡಿಬಿಡ್ತಾರೆ. ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ, ನನಗೆ ನಾವೇ ಮಾಡ್ಕೊಳ್ಳೋಕ್ಕಿಂತ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ. ಯಾವಾಗಲೂ ಬೇರೆ ಮನೆ ಫಂಕ್ಷನ್ಗಳಲ್ಲಿ ನಾವೆಲ್ಲ ಫ್ರೀ ಹೇರ್ ಬಿಡೋದು ಸಹಜ, ಮತ್ತು ಕರ್ಲ್ ಮಾಡ್ಕೊಳ್ಳೋದು ಅದೆಲ್ಲ ಸಹಜ ಅಲ್ವಾ. ಆದರೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡ್ರೆ ಒಂಥರ ಚೆಂದ ಅಲ್ವಾ ಅಂತ ಹೇಳ್ಬಿಟ್ಟು ಅದು ಮಾಡಿಸ್ಕೊಂಡಿದ್ದು. ಇನ್ನು ಹುಡುಗನ್ನ ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇವಾಗ ಇಲ್ಲಿ ಗಂಡನ್ನ ಹೆಣ್ಣಿನ ಮನೆ ಕಡೆಯವ್ರು ಕರ್ಕೊಂಡು ಬರಬೇಕಲ್ವಾ ಚೌಟ್ರಿಗೆ, ಅದರಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಪಾಪ ದರ್ಶು ಬೆಳಗ್ಗೆಯಿಂದ ಅಲ್ಲ ಹಿಂದಿನ ದಿನದಿಂದ ಅದೆಷ್ಟು ಸರಿ ಚೌಟ್ರಿಗೆ ಓಡಾಡಿದನೋ ಲೆಕ್ಕನೇ ಇಲ್ಲ. ಅವನು ಅದೇ ಹೇಳ್ತಾ ಇದ್ದ, ಅಯ್ಯೋ ನಾನು ನಿಜವಲ್ಲೂ ಮದುವೆ ಗಂಡು ಥರನ ನಾನು ಇದ್ದೀನಿ ಅಕ್ಕ, ಅಯ್ಯೋ ಅಂತ ಹೇಳ್ತಾ ಇದ್ದ. ಅಷ್ಟು ಕೆಲಸ ಅವನಿಗೆ. ಯಾಕೆಂದರೆ ಎಲ್ಲ ಫ್ರೆಂಡ್ಸು ಭಟ್ರದ್ದು ಅಂತ ಹೇಳಿದ್ಮೇಲೆ ಮೇನ್ ಅಡುಗೆದು ನಾವೇ ಮದುವೆ ಇದೆಲ್ಲ ವಹಿಸ್ಕೊಂಡಿದ್ದು, ಅಂದರೆ ಮದುವೆ ಮಾಡೋ ಥರ ಹುಡುಗನ ಮನೆ ಕಡೆಯವರೇ ಮದುವೆ ಮಾಡೋ ಥರ ವಹಿಸ್ಕೊಂಡಿದ್ದು. ಆದ್ದರಿಂದ ಎಲ್ಲ ಜವಾಬ್ದಾರಿನೂ ಗಂಡಿನ ಮನೆ ಕಡೆಯವ್ರ ಮೇಲೇ ಇತ್ತು. ಸೊ ಆದ್ದರಿಂದ ಒಂದು ಸ್ವಲ್ಪ ದರ್ಶನ್ಗೆ ಸಿಕ್ಕಾಪಟ್ಟೆ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಇನ್ನು ಆಗಲೇ 7:30-8 ಗಂಟೆ ಆಗ್ತಾ ಬರ್ತಾಯಿತ್ತು. ಬೇಗ ಹುಡುಗಿ ನಿಲ್ಲಿಸ್ರಿ ರಿಸೆಪ್ಷನ್ ಬೇಗ ಶುರು ಮಾಡಿರಿ ಅಂತ. ಯಾಕಂದರೆ ಜನರು ಅಲೆ ಬರೋದಕ್ಕೆ ಶುರು ಆಗ್ತಾಯಿದ್ರು. ನಾನು ಯಾಕೆ ಇನ್ನು ಹುಡುಗಿ ಬರ್ತಾನೆ ಇಲ್ವಲ್ಲ ಇಷ್ಟೊತ್ತಾದ್ರೂ, ನಾನು ಇನ್ನೂ ಈ ಕಡೆನೇ ಇದ್ದೆ, ಯಾಕೆ ಇನ್ನೂ ಹುಡುಗಿ ಬಂದೇ ಇಲ್ವಲ್ಲ ಅಂತ ಅನ್ಕೊತಾ ಇದ್ದೆ. ಆ್ಯಂಡ್ ದರ್ಶಿಗೆ ಯಾವತ್ತೋ ಅವನು ಈ ಥರ ಎಲ್ಲ ಕೋಟೆಲ್ಲ ಹಾಕೊಂಡಿದ್ದ ಅಭ್ಯಾಸ ಇಲ್ಲ, ಅವನಿಗೆ ಫ್ರೀಯಾಗಿರಬೇಕು ಯಾವಾಗಲೂ ಅಷ್ಟೇ. ಅವನು ಅಯ್ಯೋ ಅಕ್ಕ ಇಲ್ಲಿ ಹಿಡ್ದಂಗೆ ಆಗುತ್ತೆ ಅಕ್ಕ, ಅದು ಇದೆಲ್ಲ ಯಾಕೆ ಬೇಕು, ಅವನೊಂದು ಸ್ವಲ್ಪ ಅವನೇ ಒಂಥರ ಡಿಫ್ರೆಂಟ್ ಅವ್ನ ಕ್ಯಾರೆಕ್ಟರ್. ಅವನು ಅಯ್ಯೋ ಇದೆಲ್ಲ ನಮಗೆ ಸೆಟ್ ಆಗಲ್ಲ ಅಕ್ಕಂತ, ಮಗ ಹಾಕೊಳ್ಳೋ ಒಂದಿನ ತಾನೇ, ಇನ್ನು ಇದನ್ನು ಹಾಕ್ಕೊಂಡ್ರೆ ಇನ್ನು ಎಷ್ಟು ವರ್ಷಕ್ಕೆ ಇದನ್ನು ಹಾಕ್ಕೊಂತೀಯೋ ಇಲ್ವೋ ಹಾಕೊಳ್ಳೋ ಅಂತ ಹೇಳ್ಕೊಂಡು ಎಲ್ಲರೂ ಅವನಿಗೆ ಹಂಗೆ ಕಿಟ್ಲೆ ಮಾಡ್ಕೊಂಡು ನಿಂತಿದ್ವಿ. ಹಣ್ಣು ಹೂವಿನ ಹಾರನೂ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು, ಹೂವಿನ ಹಾರ ಚೆನ್ನಾಗಿತ್ತು ರಿಸೆಪ್ಷನ್ಗೆ ಅಂತ ಅವನೇ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದ. ಒಂದಷ್ಟು ಫ್ಲವರ್ ಡೆಕೋರೇಷನ್ ಮಾಡೋರು, ಫ್ಲವರ್ ಈ ಥರ ಮಾಡಿಕೊಡೋರು ರೆಡಿ ಅವನಿಗೆ ಗೊತ್ತಿರೋರು ಇದ್ದಾರೆ, ಅವ್ರ ಹತ್ರ ಮಾಡಿಸ್ಕೊಂಡಿದ್ದ. ಇನ್ನು ಬೆಂಗಳೂರಾದರೆ ಇನ್ನೂ ಚೆನ್ನಾಗಿರೋ ಸಿಕ್ತಿತ್ತು, ಇಲ್ಲಾಗಿರೋಕ್ಕೆ ಅವನ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಒಂದು ಹೂವಿನ ಹಾರ ಸಿಕ್ಕಿತ್ತು ಚೆನ್ನಾಗಿ. ಅದ್ರ ಜೊತೆಗೆ ನಾನು ಎಲ್ಲಪ್ಪ ಇನ್ನೂ ಬಂದೇ ಇಲ್ಲ ಹುಡುಗಿ ಅಂದ್ಕೊಂಡು ಈ ಕಡೆ ಬಂದೆ, ಹೇಗೆ ಕಾಣಿಸ್ತಿರ್ಬೋದು ನಮ್ಮ ಮನೆಯ ಹುಡುಗಿ ಅಂತ ಹೇಳ್ಕೊಂಡು ಈ ಕಡೆ ಬಂದು ನೋಡಿದೆ. ಇನ್ನು ಮೇಕಪ್ ಮಾಡ್ತಾಯಿದ್ರು ಸ್ವಲ್ಪ. ಆಮೇಲೆ ಅದೆಲ್ಲ ಬೈತಲೆ ಬಟ್ಟು ಆಗಿರ್ಬೋದು ಅದೆಲ್ಲ ಸೈಡ್ ಹೋಗಿತ್ತು, ಅದೆಲ್ಲ ಸರಿ ಮಾಡ್ಲಿಕ್ಕೆ ಹೇಳಿದೆ ಅವ್ರಿಗೆ, ಮೇಕಪ್ ಆರ್ಟಿಸ್ಟ್ಗೆ. ಅದ್ರ ಜೊತೆಗೆ ಲಿಪ್ಸ್ಟಿಕ್ ತುಂಬಾ ಡಲ್ ಇತ್ತು, ನಂಗೆ ಸ್ವಲ್ಪನೇ ಸಾಕು, ಇದು ಜಾಸ್ತಿ ಮೇಕಪ್ ಇಷ್ಟ ಆಗಲ್ವಂತೆ. ಇನ್ನು ಹುಡುಗಿ ಹೆಸರು ಗೊತ್ತು ನಿಮ್ಮೆಲ್ರಿಗೂ, ಯೋಗಿತಾ ಅಂತ ಹೇಳ್ಬಿಟ್ಟು. ಆದರೆ ಚಂದನ ಅಂತ ಮನೇಲಿ ಎಲ್ಲರೂ ಕರೆಯೋದು, ಹುಟ್ಟೆಸರು ಯೋಗಿತಾ, ಆದರೆ ಕರೆಯೋದೆಲ್ಲರೂ ಚಂದನ ಚಂದು ಅಂತ. ನಾವು ಒಂದ್ಸರಿ ಚಂದು ಅಂತ ಕರಿತೀವಿ, ಇಲ್ಲ ಚಂದನ ಅಂತ ಕರಿತೀವಿ. ಇನ್ನು ಹೇಳಿದೆ ಇಲ್ಲ ಲಿಪ್ಸ್ಟಿಕ್ ಒಂದು ಸ್ವಲ್ಪ ಡಾರ್ಕ್ ಮಾಡಿ ಫೋಟೋಸ್ಗೆಲ್ಲ ಕಾಣಿಸಲ್ಲ ಅಂತ ಹೇಳಿದೆ. ಇನ್ನು ಯಾಕಂದರೆ ಆ ಬ್ಲೌಸು ಸ್ಯಾರಿ ತಕ್ಕನಾಗಿ ಲಿಪ್ಸ್ಟಿಕ್ ಇರಬೇಕಲ್ಲ, ಆದ್ದರಿಂದ. ಆಮೇಲೆ ಬೈತಲ್ಲೇ ಬಟ್ಟು ಕೂಡ ಒಂದು ಸ್ವಲ್ಪ ಸೈಡ್ ಹೋಗಿತ್ತು, ಅದನ್ನು ಸರಿ ಮಾಡಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು, ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು ಚಂದನ. ಆ್ಯಂಡ್ ಜೊತೆಗೆ ಮೇಕಪ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಸ್ಯಾರಿ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿ. ಹೇಳೋದು ಸ್ಯಾರಿ ಇದನ್ನೇ ನಾವು ನಾರ್ಮಲಾಗಿ ಫೋಲ್ಡ್ ಮಾಡಿಟ್ರೆ ಆ ಸ್ಯಾರಿ ಗೊತ್ತಾಗೋದೇ ಇಲ್ಲ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಕೆಲವೊಂದು ಸೀರೆ ವೇರ್ ಮಾಡಿದ್ಮೇಲೆ ಅಂದರು ಅದನ್ನು ಉಟ್ಕೊಂಡ್ಮೇಲೆ ಅದು ಹೆಂಗೆ ಕಾಣಿಸುತ್ತೆ ಅಂತ ಗೊತ್ತಾಗೋದು ಅಲ್ವಾ. ನಂಗೆ ತುಂಬ ಪರ್ಸ್ನಲಿ ನಂಗೆ ಆ ಸೀರೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋ ಥರ ಫೀಲ್ ಆಯಿತು. ಇನ್ನು ಹುಡುಗಿ ನಿಲ್ಸೋಕ್ಕೂ ಮುಂಚೆ ಬೇಡ ಅಲ್ಲಿಂದ ಎಂಟ್ರಿ ಕೊಡೋ ಥರ, ಇವಾಗ ವೀಡಿಯೋ ಆಗಲಿ ಫೋಟೋ ಅಲ್ಲಿ ತೆಗಿಬೇಕಲ್ಲ, ಅದರಿಂದ ಅಲ್ಲಿಂದ ಎಂಟ್ರಿ ಕೊಡೋ ಥರ ಒಂದು ಇದು ಮಾಡ್ತೀವಿ, ಅಲ್ಲಿಂದ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ಹುಡುಗಿ ಇಲ್ಲಿಂದ ಎಂಟ್ರಿ ಕೊಡೋ ಥರ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದಾರೆ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ, ನಿನ್ನಂತ ಚೆಲುವೆ ಯಾರೇ, ಹೃದಯಕ್ಕೆ ಬೆಳದಿಂಗಳ ತಾರೆ, ಸೌಂದರ್ಯ ಲಹರೀಲಿ ಮಿಂದೆದ್ದು ಬಂದೋಳೆ, ಪ್ರೀತಿಯ ಪರಮಾನ ಉಂಡೆದ್ದು ಬಂದೋಳೆ, ನಿನ್ನಂತ ಗೆಳತಿ ಯಾರೇ, ಪ್ರೀತಿಯ ಗೆಳೆತನ ತಾರೆ. ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ,
ಆಸೆಯ ಹೂವೆ ಕೇಳೆ ನೀನಿದ್ದರೆ ಬಾಳೆ ಹೊಂಬಾಳೆ ಓ ಓ ಇನ್ನು ಅಂತ ಸ್ಟೇಜ್ ಮೇಲೆ ಯಾವುದೇ ಗಂಡು ಹೆಣ್ಣಾಗಲಿ ಅವ್ರಿಗೆ ಒಂಥರ ಶೈ ಇದ್ದೇ ಇರುತ್ತೆ, ಒಂಥರ ನಾಚಿಕೆ ಥರ ಫೀಲ್ ಆಗ್ತಾ ಇರುತ್ತೆ. ನಮ್ಮ ದರ್ಶನ್ಗಂತೂ ಎಷ್ಟು ಕ್ವಾಟ್ಲೆ ಕೊಟ್ಟಿದ್ದೀವೋ ಗೊತ್ತೇ ಇಲ್ಲ, ಅಷ್ಟು ನಗಿಸ್ತಾ ಇದ್ವಿ. ಅವನು ಏ ಅಕ್ಕ ಅಂತಲೇ ಇರೋನು. ಚೆನ್ನಾಯ್ತು. ಆ್ಯಂಡ್ ಫೋಟೋಗ್ರಫಿ ಕೂಡ ಅಷ್ಟೇ ಚೆನ್ನಾಗಿ ನಾವು ಎಲ್ಲ ಫೋಟೋಸ್ ಆಗಿರ್ಬೋದು. ಬೆಳಗ್ಗೆ ಹಳದಿ ಶಾಸ್ತ್ರದಿಂದನೂ ಕೂಡ ಚೆನ್ನಾಗಿ ನಮಗೆಲ್ಲ ಯಾವ ರೀತಿ ಹೇಳ್ತೀವಿ ಆ ರೀತಿ ಫೋಟೋಸ್ ಎಲ್ಲ ತಕ್ಕೊಡ್ತಾಯಿದ್ರು. ಇನ್ನು ಸೋಮು ಅಂತೂ ಖುಷಿಮಾನ ಹಿಡಿಯೋದ್ರಲ್ಲೇ ಅವ್ರ ಟೈಮ್ ಕಳೆದೋಗ್ತಾಯಿತ್ತು. ಇನ್ನೊಂದು ಏನು ಬೇಜಾರಾಯಿತು ಅಂತಂದರೆ ಖುಷಿಮಾಗೆ ನಾನು ಅವಳ ಬರ್ತ್ಡೇ ಕೂಡ ಇತ್ತು ಆ್ಯಂಡ್ ರಿಸೆಪ್ಷನ್ ಇದ್ದಿದ್ದರಿಂದ ಅವಳಿಗೆ ಒಂದು ಚೆನ್ನಾಗಿರೋ ಫ್ರಾಕ್ ತೊಗೊಂಡಿದ್ದೆ, ಒಂದು ಪಿಂಕ್ ಕಲರಲ್ಲಿ. ಅದನ್ನು ಹಾಕೋಕ್ಕೆ ಆಗಲಿಲ್ಲ, ಯಾಕೆಂದರೆ ಅವಳು ಹಾಕಿಸ್ಕೊತಾನೆ ಇಲ್ಲ, ತುಂಬ ಅಳು ಆಟ. ಆದ್ದರಿಂದ ಅದಕ್ಕೆ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಬಿಟ್ಟೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ರೀ. ಹಾಂ ಚೂರು ಪ್ಲೀಸ್ ಓಪನ್ ಕೊಡೋ. ಅಯ್ಯೋ ನನ್ನ ಮಗನೇ ಹಂಗೆ ತಂದು ಕೊಟ್ರೆ ತಗೋ ಇಡಿ. ಹಾಯ್ ಹಾಯ್ ಮಾಡು. ಮಾಮ ಏನಕ್ಕೆ ಕಿಡ್ಸ್ತಾರೆ. ನನಗೆ ಆಸೆ ಇತ್ತು ನನ್ನ ಮಗಳಿಗೆ ಹಿಂಗೆ ಡ್ರೆಸ್ ಮಾಡೋಣ, ಹಾಗೆ ಮಾಡೋಣ, ಹಿಂಗೆ ಮಾಡೋಣ ಅಂತ. ಇವತ್ತೇ ಈ ರೀತಿ ಆಗಬೇಕಾ ಅಂತ ಫುಲ್ ಡಿಸಪಾಯಿಂಟ್ ಆಗ್ತಿದ್ದೆ. ಅವಳು ಏನೋ ತಪ್ಪು ಮಾಡಿದ್ಲು, ಅದಕ್ಕೆ ನೋಡಿ ಅವಳ ರಿಯಾಕ್ಷನ್ ಹೆಂಗಿದೆ ಅಂತ, ಅಂದರೆ ನನಗೆ ಎಷ್ಟು ಪೂಸಿ ಮಾಡ್ತಾ ಇದ್ದಾಳೆ ಅಂತ. ಇನ್ನೊಂದು ಸ್ವಲ್ಪ ಲೇಟಾಗಿದ್ದರಿಂದ ಸಡನ್ನಾಗಿ ಎಲ್ಲರೂ ಇವಾಗ ಅವರು ದೂರದಿಂದ ಎಲ್ಲ ಬಂದಿರ್ತಾರೆ, ಭದ್ರಾವತಿಯಿಂದ ಎಲ್ಲ ಬಂದಿರ್ತಾರೆ. ಈ ಹೆಣ್ಣಿನ ಮನೆ ಕಡೆಯವ್ರು ಕೂಡ ಭದ್ರಾವತಿ ಅಲ್ವಾ. ಸೊ ನಾವು ಈ ಗಂಡಿನ ಮನೆಯಲ್ಲೇ ನಮ್ಮ ರಂಗನಹಳ್ಳಿಯಲ್ಲೇ ಮದುವೆ ಮಾಡ್ತಿರೋದ್ರಿಂದ ಅವರೆಲ್ಲ ಬೇಗ ಹೊರಡೋ ಥರ ಇರುತ್ತೆ, ಹೊರಡಬೇಕಾಗಿರುತ್ತೆ. ಆದ್ದರಿಂದ ಫಸ್ಟಿಗೆ ತುಂಬ ಜನ ಬಂದು ಗುಂಪು ಗ್ರೂಪಲ್ಲೇ ಫೋಟೋ ತೆಗೆಸ್ಕೊಂಡು ಆ್ಯಂಡ್ ಏನು ಗಿಫ್ಟ್ಗಳು ಕೊಡಬೇಕು ಅದೆಲ್ಲ ಕೊಟ್ಟು ಹೊರಟ್ಬಿಡ್ತಾಯಿದ್ರು. ಆಮೇಲೆ ಸ್ವಲ್ಪ ಎಲ್ಲ ಊಟಕ್ಕೆ ಹೊರಟ್ಬಿಟ್ರಲ್ಲ, ಸ್ವಲ್ಪ ಸ್ಪೇಷಿಯಸ್ ಆಗಿ ಅನ್ನಿಸ್ತಾಯಿತ್ತು. ನನಗೊಂದು ಸ್ವಲ್ಪ ಸುಸ್ತಾದಂಗೆ ಆಯಿತು ಅಂತ ಒಂದು ಸ್ವಲ್ಪ ಹೊತ್ಕೊಂಡೆ. ಅಪ್ಪ ಎಷ್ಟು ಸೆಕೆ ಅಂತಂದರೆ ಅಷ್ಟು ಬಿಸಿಲಿತ್ತು. ಮಧ್ಯಾಹ್ನ ಹೋಗಿ ಆರಾಮಾಗಿ ನೀರಲ್ಲೆಲ್ಲ ಚಾನಲ್ಗೆ ಹೋಗಿದ್ವಲ್ಲ, ಎಲ್ಲ ಆಟ ಆಡಿಕೊಂಡು ಖುಷಿಯಾಗಿ ಬಂದಿದ್ವಿ. ಹಂಗೆ ಸಂಜೆ ಕೂಡ ಅಷ್ಟೇ ಸೆಕೆ ಇತ್ತು. ನಾನಂತೂ ಎಲ್ಲರೂ ನೀರು ಕಂಡ್ರೆ ಸಾಕು, ಯಾರ ಕೈಯಲ್ಲಾರು ನೀರು ಕಂಡ್ರೆ ಸಾಕು ತಗೋ ಕುಡಿ ನೀರು. ಅದೆಷ್ಟು ಲೀಟ್ರ್ ಕುಡ್ದಿದ್ದೀನೋ ಲೆಕ್ಕನೇ ಇಲ್ಲ. ಅಂದರೆ ಊರಲ್ಲಿ ಇದ್ದಷ್ಟು ದಿನವೂ ಅಷ್ಟು ನೀರು ಕುಡ್ದಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಫ್ಯಾಮಿಲಿದೊಂದು ಅವ್ರಿಗೆ ವಿಶ್ ಮಾಡಿಬಿಟ್ಟು ನಮ್ಮ ಫ್ಯಾಮಿಲಿ ಕಡೆಯಿಂದ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ವಿ. ಖುಷಿಮಾ ಅಂತೂ ಫೋಟೋಗೆ ನಿಲ್ತಾನೆ ಇರಲಿಲ್ಲ, ಚಾನ್ಸೇ ಇಲ್ಲ ಅನ್ನೋ ಥರ ಇರ್ತಾಯಿದ್ಲು. ಆದರೂ ಅವರು ಫೋಟೋಗ್ರಾಫರು ಹಿಂಗೆಲ್ಲ ಅವಳನ್ನ ಡೈವರ್ಟ್ ಮಾಡಿಬಿಟ್ಟು ಫೋಟೋ ತೊಗೊಳ್ಳೋದಕ್ಕೆ ಎಷ್ಟು ಟ್ರೈ ಮಾಡ್ತಾಯಿದ್ರು, ಅವಳು ನಿಲ್ತಾನೆ ಇರ್ತಿರ್ಲಿಲ್ಲ. ಕಣ್ಣು ಸ್ವೆಲ್ ಆಗಿತ್ತಲ್ಲ, ಅದನ್ನು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾಯಿತ್ತು, ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿತ್ತು. ಅವಾಗ ನಂಗೆ ಅನ್ಸೋ ಇದು ಇನ್ಫೆಕ್ಷನ್ ಎಲ್ಲ ಪಕ್ಕ ಇರುವೆನೇ ಕಚ್ಚಿರೋದು ಅಂತ ಗೊತ್ತಾಯಿತು. ಅದು ಆ ಫಂಕ್ಷನ್ ಅಷ್ಟಾಗಿ ಸ್ವಲ್ಪ ಕಡಿಮೆ ಆಗಿತ್ತಲ್ವ, ನನಗೂ ಓಕೆ ಅಪ್ಪ ಅನ್ನೋ ಥರ ಸಮಾಧಾನ ಅಂತ ಅನ್ನಿಸ್ತಾಯಿತ್ತು. ಇಲ್ಲಾಂದರೆ ಅವಳ ಕಡೆನೇ ಸ್ವಲ್ಪ ಚಿಂತೆ ಆಗ್ತಾಯಿತ್ತು ಅಂತ ಅನಿಸುತ್ತೆ.
ಚೆನ್ನಾಗಿ ಬಂತ ಎಲ್ ಸಿ ಕರೆಕ್ಟಾಗಿ ಎಲ್ ಸಿ ತಗೊಂಡು ಬರ್ಕೊಂಡು ಕರೆಕ್ಟಾಗಿ ಎಮರ್ಜೆನ್ಸಿ ಏನಕ್ಕೆ ಯೂಸ್ ಗೊತ್ತಾಗ್ತಿವಾಗತ್ತೆ. ಈ ಟೈಮ್ನಲ್ಲಂತೂ ನಮ್ಮ ಮಕ್ಳುಗಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಇನ್ನು ರಕ್ಷಿತು ಅಷ್ಟೇ, ಅಷ್ಟೊಂದು ನನಗೆ ಅವನದೇ ಅದು ಬ್ಯುಸಿನಲ್ಲಿ ಆಗ್ಬಿಟ್ಟ, ವೀಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟರಲ್ಲಿ ಮಮತಾ ಭಾಗ್ಯ ಇಬ್ಬರು ಕೂಡ ಅವರು ಹೇಳಿದೆ ರೆಡಿ ಆಗಿಬಿಟ್ಟು ನೀವು ಬಂದುಬಿಡಿ ಅಲ್ಲಿಗೆ ಅಂತ ಹೇಳಿದರು. ಒಂದಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ನ ನನಗೆ ಮಮತಾ ಕೊಟ್ಟಿದ್ದು. ಆಮೇಲೆ ನಮ್ಮದೆಲ್ಲ ನಾವೆಲ್ಲ ಒಂದೊಂದು ಗ್ರೂಪ್ ಫೋಟೋ ತೊಗೊಳ್ಳೋಣ. ಯಾಕೆ ಫಸ್ಟು ಏನು ಪ್ರಾಮುಖ್ಯತೆ ಕೊಟ್ಟಿದ್ದು ಅಂತಂದರೆ ಬಂದಿರೋ ಗೆಸ್ಟ್ಗಳಿಗೆ ಫಸ್ಟು ನಾವು ಪ್ರಿಫರೆನ್ಸ್ ಕೊಟ್ವಿ. ಅವ್ರದ್ದೆಲ್ಲ ಫೋಟೋ ಆದಮೇಲೆ ನಮ್ಮ ಫ್ಯಾಮಿಲಿ ಫೋಟೋ ನಾವೆಲ್ಲರೂ ಮನೆಯಲ್ಲೇ ಇಲ್ಲೇ ಇರೋದ್ರಿಂದ ನಿಧಾನವಾಗಿ ಫೋಟೋ ತೆಗೆಸ್ಕೊಳ್ಳೋಣ, ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಅವ್ರವ್ರ ಜೋಡಿ ಆ ಥರ ಎಲ್ಲ ತೆಗೆಸ್ಕೊಳ್ಳೋಣ ಅನ್ನೋ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ ನಾವು ಈ ಸ್ವಲ್ಪ ಕಮ್ಮಿನೇ ಆಯಿತು ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದು, ನೈಟ್ ಟೈಮು ಅಂತಲೇ ಹೇಳ್ಬೋದು. ಯಾಕಂದರೆ ಹೆವಿ ಶೆಕೆ ಮತ್ತು ಸ್ವಲ್ಪ ಏನೋ ಗಜಿಬಿಜಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ನನಗೆ. ಇನ್ನು ಫ್ಯಾಮಿಲಿ ಫೋಟೋ ತೆಗೆಸ್ಕೋಬೇಕಲ್ಲ, ಫ್ಯಾಮಿಲಿ ಫೋಟೋಗೆ ನಿಂತ್ಕೊಳ್ತಾ ಇದ್ದೀವಿ, ಒಬ್ರಿದ್ರೆ ಒಬ್ರಿಲ್ಲ. ಅಲ್ಲಿ ನೋಡ್ಬೋದು ಆಶಾ ಇಲ್ಲ, ಆಶಾ ಹಸ್ಬೆಂಡ್ ಇಲ್ಲ. ಯಾಕೆಂದರೆ ಆಶಾ ಪಾಪುನ ಮಲಗಿಸೋಕ್ಕೆ ಅಂತ ಹೇಳ್ಬಿಟ್ಟು, ಪಾಪು ತುಂಬಾ ಅಳ್ತಾ ಇದ್ಲು ಅಂದ್ಬಿಟ್ಟು ಪಾಪುನ ಮಲಗಿಸೋಕ್ಕೆ ಅಂತ ಮನೆಗೆ ಹೋಗಿದ್ದಾಳೆ. ಆ್ಯಂಡ್ ನಮ್ಮ ದೊಡ್ಡಪ್ಪ ಇಲ್ಲ, ಆಮೇಲೆ ಭುವನ್ ಇಲ್ಲ. ಇವಾಗ ಇವ್ರು ಇದ್ದಾರೆ ಅಂತ ಅವ್ರು ಬಂದಿದ್ದಾರೆ ಅನ್ನೋಗೆ ಇನ್ನೊಂದಿಬ್ಬರು ಇರಲ್ಲ, ಮಿಸ್ ಆಗ್ತಾಯಿದ್ರು. ಸೊ ಹಿಂಗೆ ವೆಯ್ಟ್ ಮಾಡಿ ಲಾಸ್ಟಿಗೆ ಇರೋಷ್ಟು ಜನನೇ ಒಂದು ಫ್ಯಾಮಿಲಿ ಫೋಟೋನ ತಗೋತಾ ಇದ್ದೀವಿ. ವಿಡಿಯೋ ಆಗ್ತಾ ಇದೆಯಾ? ಸ್ಟಾರ್ಟ್ ಮಾಡು. ಇನ್ನು ಕೆಳಗೆ ಖುಷಿಮಾಗೆ ಊಟ ಮಾಡಿಸೋಣ ಅಂತ ಬಂದೆ, ನಾನು ಊಟ ಮಾಡೋಣ ಅಂತ ಬಂದೆ. ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ರು, ಲಾಸ್ಟ್ ಬಂತು. ಇನ್ನು ಮೇಲ್ಗಡೆ ಖುಷಿಮಾಗೆ ಊಟ ಮಾಡಿಸೋಣ ಅಂತ ಬಟ್ಲು ಹುಡುಕಿ ಸಾಕಾಯ್ತಲ್ಲ, ಯಾವುದೋ ಒಂದು ಬಟ್ಲು ಸಿಕ್ತು. ಈ ಅಮ್ಮಂದಿರು ಯಾವುದೇ ಫಂಕ್ಷನ್ಗೆ ಹೋಗಲಿ ಮಕ್ಳಿಗೆ ಊಟ ಮಾಡಿಸ್ಬೇಕು ಅಂತಂದರೆ ಇದೊಂದು ಟೆನ್ಷನ್ನು. ಎಷ್ಟೇ ರೆಡಿಯಾಗಿರಲಿ ಅವ್ರಿಗೆ ಊಟ ಮಾಡಿಸ್ಬೇಕು, ನಾವೇ ಊಟ ಮಾಡಿಸ್ಬೇಕು. ಆದ್ದರಿಂದ ಅವಳಿಗೆ ಹಂಗೆ ಆಟಾಡ್ಸ್ಕೊಂಡು ಮಕ್ಕಳು ಈ ಫ್ಯಾಷನ್ ಶೋ ಥರ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಆಟ ಆಡ್ತಾಯಿದ್ರು. ಅವ್ರಿಗೆ ಹಂಗೇ ಅವ್ರ ಜೊತೆಗೆ ಇವಳು ಆಟಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಊಟ ಮಾಡಿಸ್ದೆ. ಅವ್ಳು ನಿಧಾನವಾಗಿ ಆಟ ಆಡ್ಕೊಂಡೆ ಊಟ ಮಾಡಲಿ ಅಂದ್ಬಿಟ್ಟು. ಹಾಗೆ ಎಷ್ಟು ತಿಂತಾಳೆ ಅಷ್ಟೇ ತಿನ್ನಲಿ, ಸುಮ್ಮನೆ ಫೋರ್ಸ್ ಮಾಡೋದು ಬೇಡ ಅಂತ ಹೇಳ್ಕೊಂಡು ಅಷ್ಟು ಊಟ ಮಾಡಿಸ್ದೆ. ಊಟ ಮಾಡಿಸ್ಬಿಟ್ಟು ಇನ್ನು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಯಾಕೆಂದರೆ ಅಜ್ಜಿ ಬಂದು ಮನೆಗೆ ಹೋಗಬೇಕು, ನಾನು ಕರ್ಕೊಂಡು ನಡೀರಿ ಅಂತ ಹೇಳಿದ್ರ. ಅಜ್ಜಿನ ಅದಕ್ಕೆ ಕರ್ಕೊಂಡು ನಿಧಾನಕ್ಕೆ ಮನೆ ಹತ್ರ ದೊಡ್ಡಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ಆ್ಯಕ್ಚುಲಿ ದೊಡ್ಡಮ್ಮ ಎಲ್ಲಿಗೆ ಅಂತ ಹೇಳಿದೆ, ಅಮ್ಮ ಮನೆಗೆ ಹೋಗ್ಬೇಕಂತೆ ಅಂತು. ಸರಿ ದೊಡ್ಡಮ್ಮ ನಾನೇ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ನನಗೆ ಫಸ್ಟು ಅದು ಏನು ಕೂದಲಿಗೆ ಇದಾಕಿದ್ರು ಹೇರ್ ಪಿನ್ಗಳೆಲ್ಲ, ಅದೆಲ್ಲ ಚುಚ್ಚದಂಗೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಅದೆಲ್ಲ ರಿಮೂವ್ ಮಾಡಿಬಿಟ್ಟು ಸ್ಯಾರಿ ಚೇಂಜ್ ಮಾಡೋಣ ಅಂತ ಬಂದೆ. ಫ್ರೆಂಡ್ಸ್, ಆಯಿತು, ಫಂಕ್ಷನ್ ಎಲ್ಲ ಆಯಿತು. ರಿಸೆಪ್ಷನಿಗೆ ಮತ್ತೆ ಹೋಗ್ಬೇಕು, ಡ್ರೆಸ್ ಚೇಂಜ್ ಮಾಡೋಣ ಅಂತ ಬಂದ್ವಿ. ಇಬ್ರು ಯೋಚನೆ ಮಾಡ್ತಾ ಇದ್ವಿ. ಈ ಏರ್ ಪಿನ್ಸ್ ಎಲ್ಲ ತೆಗೆಷ್ಟರಲ್ಲಿ ಇರೋದು ಎರಡೆರಡು ತಿಂಗ್ಳಿಗೆ ಒಂದೊಂದು ಮದುವೆ ಅಟೆಂಡ್ ಮಾಡಿ ಸುಸ್ತಾಗಿದ್ವಿ. ಓಕೆ, ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಮತ್ತೆ ಸರಿ ಓಕೆ. ನಾಳೆ ನಮ್ಮ ಅಮ್ಮಂಗೆ ಹಿಂಗೆ ಹಾಕ್ಬಿಡೋದು ತಲೆಗೆ. ನೋಡಿ ಎಷ್ಟು ಚೆನ್ನಾಗಿ ನಿಂತಿರೋದು ನೋಡಿ ನಮ್ಮಮ್ಮ, ಎಷ್ಟು ಚೆನ್ನಾಗಿ ನಿಂತೈತೆ. ಹಾಂ ಚನಿ, ಸಂಜೆ ಹೇಳಿದ್ರೆ ಮೇಕಪ್ ಮಾಡಿಸ್ತಾ ಇದ್ದೆ ಹಿಂಗೆಲ್ಲ. ಹಾಂ ಇದೇ ಸಾಕಾ? ಅಲ್ಲ ಕಣಮ್ಮ, ಇದು ನಾನು ಇದು ಮಾಡಿಸ್ತಾ ಇದ್ನಲ್ಲಮ್ಮ, ನಾಳೆ ಮಾಡಿಸ್ತೀನಿ ಆಯ್ತಾ? ಸುಮ್ಮನಿರಮ್ಮ, ಚೆನ್ನಾಗೈತೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡು.
ಏನಾಯ್ತು? ನಮ್ಮ ಚೆನ್ನಮ್ಮನೆ ಇದಾಗ ನಿಂತೈತೆ ಗೊತ್ತಾಯಿಲ್ಲ ನಮ್ಮಮ್ಮ. ಇನ್ನು ಡ್ರೆಸ್ ಚೇಂಜ್ ಮಾಡಿ ಮತ್ತೆ ಹೋದ್ವಿ. ಅದು ವಿಳ್ಯಶಾಸ್ತ್ರ ಅದು ಇದು ಅಂತ ಏನೋ ಮಾಡಬೇಕು ಅಂತ ಹೇಳ್ತಾಯಿದ್ರು. ಆಗಲೇ ಟೈಮ್ 1 ಗಂಟೆ ಆಗಿತ್ತು. ನಿದ್ದೆ ಬರೋ ಥರ ಆಗ್ತಾಯಿತ್ತು. ಅಯ್ಯೋ ನಿದ್ದೆ ಮಾಡಿದ್ರೆ ಸಾಕಪ್ಪ ಅಂತ. ಇನ್ನು ಸೋಮ್ ಕೂಡ ಅಷ್ಟೇ, ಅವರು ಕೂಡ ನಿದ್ದೆ ಮಾಡ್ಬೇಕು ನಿಖಿತಾ ಅಂತ ಹೇಳ್ತಾಯಿದ್ರು. ಸರಿಯಾಗಿ ನಿದ್ದೆ ಇಲ್ಲ. ಹಿಂದಿನ ದಿನವೂ ಖುಷಿ ಬರ್ತಾಳೆ ಅದು ಇದು ಅಂದ್ಕೊಂಡು ಮಲಗೋದು 2 ಗಂಟೆ ಆಯಿತು. ಮತ್ತು ಬೆಳಗ್ಗೆನೇ ಬೇಗನೆ ಎದ್ದಿದ್ದು ಕೂಡ. ಅದಕ್ಕೆ ನಾನು ಮಲ್ಕೋಬೇಕು ಅಂತ ಹೇಳ್ತಾಯಿದ್ರು. ನಮ್ಗೆ ಏನು ಒಂದು ಹೆಂಗೆ ಗೊತ್ತಾ, ಇದೊಂಥರ ಅಡ್ವಾಂಟೇಜು ಕೂಡ ಒಂಥರ ಡಿಸ್ಅಡ್ವಾಂಟೇಜು ಕೂಡ. ಅಡ್ವಾಂಟೇಜ್ ಏನಂತಂದರೆ ಮನೆ ಎದುರುಗಡೆನೇ ಚೌಟ್ರಿ ಇರೋದ್ರಿಂದ ಅಂತ ಹೇಳಿ. ಡಿಸ್ಅಡ್ವಾಂಟೇಜ್ ಏನಂತ ಅಂದರೆ ಚೌಟ್ರಿ ಒಳಗಡೆ ಬಂದು ಒಂದು ಸರಿ ಸೆಟ್ಲಾಗ್ಬಿಟ್ರೆ ಈ ಚೌಟ್ರಿ ಒಳಗಡೆನೇ ಇರ್ತೀವಿ. ಮತ್ತು ಇಲ್ಲೇ ಎಲ್ಲ ಚೆನ್ನಾಗಿರುತ್ತೆ, ಕಾನ್ವರ್ಸೇಷನ್ ಆಗಿರ್ಬೋದು ಎಲ್ಲ ಚೆನ್ನಾಗಿರುತ್ತೆ, ಹರಟೆ ಆಗಿರ್ಬೋದು ಎಲ್ಲನೂ. ಈ ಮನೆ ಇದ್ದಿದ್ದರಿಂದ ಏನಂದರೆ ಮನೆಗೆ ಹೋಗ್ತೀವಿ, ಅಲ್ಲಿ ರೆಸ್ಟ್ ಮಾಡ್ತೀವಿ, ಆಮೇಲೆ ಇಲ್ಲಿಗೆ ಬರ್ತೀವಿ, ಈ ಥರ ಆಗ್ತಾಯಿತ್ತು. ಅದಕ್ಕೆ ಹೇಳಿದ್ದು ಇದೊಂಥರ ಹೇಳ್ಕೊಳಕ್ಕಾಗ್ತಿಲ್ಲ. ಒಂಥರ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ ಅಂತ ಅದಕ್ಕೆ ಹೇಳಿದ್ದು. ಎಲ್ಲರೂ ಟಯರ್ಡ್ ಆಗಿದ್ದರು. ನಾನು ಬಂದೆ ಏನು ಮಾಡ್ತಾಯಿದ್ದಾರೆ ಎಲ್ಲರೂ ನೋಡೋಣ ಅಂತ ಹಂಗೆ ಒಂದು ವಿಸಿಟ್ ಹಾಕಿ ನೋಡೋಣ ಅಂತ ಹೇಳ್ಕೊಂಡು ಬಂದೆ. ಎಲ್ಲ ಅಲ್ಲಲ್ಲೇ ಮಲ್ಕೊಂಡು ಬಿದ್ದು ಒದ್ದಾಡ್ತಾಯಿದ್ರು ಎಲ್ಲರೂ. ನಿದ್ದೆ ಟೈಮಲ್ಲೂ ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಅಂತೂ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಆರಾಮ್ಸೆ ಎದ್ದಾಳ್ಬೋದು, ಫ್ರೆಶ್ ಅಪ್ ಆಗ್ಬೋದು, ಮೈಂಡ್ ಕೂಡ ಫ್ರೀ ಇರುತ್ತೆ ಅಂತ ಹೇಳಿ. ಅದರಲ್ಲಿ ಏನೋ ವಿಳ್ಯಶಾಸ್ತ್ರ ಮಾಡಬೇಕು ಅಂತ ಇದ್ದಾರಲ್ಲ ಅಂತ ಅಂದ್ಕೊಂಡು ಬಂದರೆ ಅಷ್ಟರಲ್ಲ ಅಲ್ಲಿ ವಿಳ್ಯಶಾಸ್ತ್ರ ಮಾಡಿದ್ವಿ ಅಂತೇನೋ ಹೇಳ್ದಂಗಿತ್ತು ನಮ್ಮ ದೊಡ್ಡಮ್ಮ. ಸರಿ ಅಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಸರಿ ಮಾತಾಡ್ಕೊಂಡು ಹಾಗೆ ಕೂತ್ಕೊಂಡ್ವಿ. ಅಂದರೆ ಏನು ಗೊತ್ತಾ, ಕೆಲವೊಂದು ಟೈಮ್ ನಾವು ಏನು ಅಂದ್ಕೊಂಡಿರ್ತೀವಿ ಅದೆಲ್ಲ ಏನೂ ಆಗೋದೇ ಇಲ್ಲ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಾರ್ದು. ಯಾವಾಗ ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅದೇನೂ ಆಗಲೇ ಇಲ್ಲ. ಏನೋ ಏನು ಹೇಳ್ತಾರೆ, ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳ್ದಲ್ಲೇ ಹೋಗ್ತೀನಲ್ವ, ಅದು ಯಾವ್ಯಾವ ಥರ ನನಗೆ ಅನ್ಎಕ್ಸ್ಪೆಕ್ಟೆಡ್ ಅಂತ ಇರ್ತಾರಲ್ಲ ಹಾಗೆ ಏನೇನೋ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಇದೊಂದು ಪಾಠ ಕಲ್ತಿದ್ದೀನಿ ಇವತ್ತು. ಇನ್ಮೇಲೆ ಯಾವುದೇ ಆಗಲಿ ಏನೇ ಆಗಲಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಿಲ್ಲ ಅಂತ. ಆಮೇಲೆ ನಮ್ಮ ದರ್ಶಿ ಏನೋ ಒಂದು ಕಾಮಿಡಿ ಹೇಳ್ತಾ ಇದ್ದ, ಎಲ್ಲ ಅದನ್ನು ಕೇಳಿಕೊಂಡು ಹಾಗೆ ನಗ್ತಾ ಇದ್ವಿ. ಅವನು ಅವಾಗವಾಗ ಹಂಗೇನೇ. ಆಮೇಲೆ ಸಿಂಗಲ್ ಆಗಿದೆ. ಎಲ್ಲರೂ ಅವರು ಭುವನ್ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ಭುವನ್ ಫ್ರೆಂಡ್ಸ್ ಜೊತೆನಲ್ಲಿದ್ದ. ರಿಷಿ ಫ್ರೆಂಡ್ಸ್ ಬಂದಿದ್ದಾರೆ ಅಂತ ರಿಷಿ ಜೊತೆಲಿದ್ದ. ಪಾಪ ದರ್ಶಿ ಒಬ್ಬರೇ ಇದ್ದ. ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಯಾರು ಒಬ್ರು ಇರೋ ಒಂದು ಜೊತೆ ಅಂತ ಹೇಳ್ಕೊಂಡು. ಅದಕ್ಕೆ ದೊಡ್ಡಮ್ಮ ಅವರ ಅಮ್ಮ ಅಂದರೆ ದರ್ಶನ್ ಅಮ್ಮನ ತೋರಿಸಲ್ಲ ಅಂತ ಹೇಳ್ತಿದ್ರಲ್ಲ ನೋಡಿ, ಅವರೇ ನಮ್ಮತ್ತೆ, ನಮ್ಮ ದರ್ಶನ್ ಅವ್ರ ಅಮ್ಮ ಕುತ್ಕೊಂಡು ಮಾತಾಡ್ತಿದ್ದಾರೆ. 4 ಗಂಟೆ ಊಟ ಮಾಡ್ತಿದ್ದೆ. 4 ಗಂಟೆ ಊಟ ಮಾಡ್ತೀವಿ. ಒಂದು ಇನ್ಸಿಡೆಂಟ್ ನಡೀತು. ಅವಾಗ ತಾನೇ ಸಾಂಬಾರು ಮಾಡ್ತಿದ್ವಿ. ಚೌಟ್ರಿಲು ಸಾಂಬಾರಿಗೆ ಏನಂತ ಉಳಿದಿರೋ ಸಾಂಬಾರನ್ನ ಇಲ್ಲಿ ಚೌಟ್ರಿಲಿ ಮಾಡಿರೋ ಸಾಂಬಾರು ಜೊತೆ ಮಿಕ್ಸ್ ಮಾಡ್ಬೇಕಂತ. ಅದು ಏನೊಂದು ಅಮ್ಮ ಮಾತ್ರ ಒಂದು 20 ಜನ ಇರ್ಬೋದು ಮನೆ ಸಾಂಬಾರು. ಅವರ ಜನಕ್ಕೆ ಮಾಡೋ ಅಡುಗೆಗೆ ಮಿಕ್ಸ್ ಮಾಡ್ಕೊಂಡು ಕೊಟ್ಬಿಡ್ಬೇಕಂತ. ಅದೇನೋ ಮಿಕ್ಸ್ಡ್ ಫ್ರಾಕ್ಷನ್ ಆಗಿರೋದು. ಈ ಕಡೆಗೂ ಅದು ನುಗ್ಗೆಕಾಯಿ ಸಾರು ಆಗಿರ್ಬೋದು, ಈ ಕಡೆ ಬಸ್ಸಾರು ಆಗಿರ್ಬೋದು, ಸೊಪ್ಪು ಸಾರು ಆಗಿರ್ಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆನ ಇನ್ನು ಮನೆಗೆ ಹೊರಟ್ವಿ. ಏನಕ್ಕೆ ಅಂದರೆ ಸೋಮ್ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು. ಖುಷಿಮಾ ಇನ್ನೂ ಮಲಗಿರಲಿಲ್ಲ. ಸೋಮ್ ಮಲ್ಕೊಂಡಿದ್ರಲ್ಲ ಅಲ್ಲೇ ಬಿಟ್ಬಿಟ್ಟು ಸೋಮ್ ಹತ್ರ ಆಟ ಆಡ್ತಾಯಿರೋ ಅಂತ ಬಿಟ್ಬಿಟ್ಟು ಬಂದಿದ್ದೆ. ಆದ್ದರಿಂದ ಸೋಮ್ ಫೋನ್ ಮಾಡಿದ್ರು, ಅವಳು ಅಳ್ತಾ ಇದ್ದಾಳೆ ಬಾ ನಿಖಿತಾ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇವಾಗ ಮತ್ತೆ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಇನ್ನು ಶಿಲ್ಪಾ ಚಂದ್ ಯಾರೂ ಬರಲಿಲ್ಲ, ಅವರೆಲ್ಲ ಹೋಗ್ಬಿಟ್ಟು ಅವ್ರು ಮಲ್ಕೊಂಡಿದ್ರು. ನಾನು ಅವರೆಲ್ಲರೂ ಬರ್ತಾರೆ ಒಂದು ಸ್ವಲ್ಪ ಹೊತ್ತು ಹಾಗೆ ಆಟ ಬಿಡ್ತಾ ಕುತ್ಕೊಳ್ಳೋಣ ಅಂತ ಬಂದೆ. ಯಾರು ಬರಲಿಲ್ವಲ್ಲ, ಸರಿ ಇನ್ನೇನು ನಾನು ಒಬ್ಬಳೇ ಕೂತ್ಕೊಂಡು ಏನು ಮಾಡಲಿ ಅಂದ್ಬಿಟ್ಟು ಇನ್ನು ಹುಡುಗರುಗಳು ಕೂಡ ನಾವು ಹೋಗಿ ರೆಸ್ಟ್ ಮಾಡ್ತೀವಕ್ಕ ಅಂದ್ಬಿಟ್ಟು ಎಲ್ಲ ಗಗನ್ ಆಗಿರ್ಬೋದು, ಯಶು ಆಗಿರ್ಬೋದು ಅವರೆಲ್ಲರೂ ಇದು ಮಾಡ್ತಾಯಿದ್ರು. ಸರಿ ಇನ್ನು ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಎದ್ದಾಳೋಣ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.